ಭಾರತದಲ್ಲಿ ಪ್ರಮುಖ ಐಟಿ ಕೇಂದ್ರವಾಗಿರುವ ಕರ್ನಾಟಕ ರಾಜಧಾನಿ ಬೆಂಗಳೂರು ಸಹ ಕೃತಕ ಬುದ್ಧಿಮತ್ತೆಯಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಎಐ ಮತ್ತು ಬಿಗ್ ಡೇಟಾದಲ್ಲಿ ಬೆಂಗಳೂರು 21ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಜಿಗಿದಿದೆ ಎಂದು ಬಿಡುಗಡೆಯಾದ ಜಾಗತಿಕ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ವರದಿ 2025 ತಿಳಿಸಿದೆ. ಹೌದು, ದೇಶದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಎಐ ಮತ್ತು ಬಿಗ್ ಡೇಟಾದಲ್ಲಿ 7 ಸ್ಥಾನಗಳ ಜಿಗಿತವನ್ನು ಕಂಡಿದೆ. ಕಳೆದ ವರ್ಷ 21ನೇ ಸ್ಥಾನದಲ್ಲಿತ್ತು. ಎಐ ಮತ್ತು ಬಿಗ್ ಡೇಟಾದಲ್ಲಿ ನಗರವು ಜಾಗತಿಕವಾಗಿ 5ನೇ ಸ್ಥಾನದಲ್ಲಿದೆ. ಅದು ಕರ್ನಾಟಕದ ಹೆಮ್ಮೆಯ ಸಂಗತಿ. ಈ ಮೂಲಕ ತಂತ್ರಜ್ಞಾನಕ್ಕೆ ಹೆಚ್ಚು ಒಗ್ಗಿಕೊಳ್ಳಲಾಗುತ್ತದೆ. GSER 2025 ವರದಿಯನ್ನು ಸದರಿ ವರ್ಷ ಸ್ಟಾರ್ಟ್ಅಪ್ ಜಿನೋಮಾ ಪ್ರಕಟಿಸಿದೆ. ಪ್ಯಾರಿಸ್ನಲ್ಲಿ ಇತ್ತೀಚೆಗೆ ನಡೆದ ವಿವಾಟೆಕ್ 2025ರಲ್ಲಿ ಈ ವರದಿ ಬಿಡುಗಡೆಯಾಗಿದ್ದು, ಅದರಲ್ಲಿ ಬೆಂಗಳೂರು ಮತ್ತು ಎಐ ಕುರಿತು ಉಲ್ಲೇಖಿಸಲಾಗಿದೆ. ನಿಯಂತ್ರಕಗಳು, ಕಾರ್ಯಕ್ಷಮತೆ, ಹಣಕಾಸು ಮಾರುಕಟ್ಟೆ ವ್ಯಾಪ್ತಿ, ಪ್ರತಿಭೆ ಮತ್ತು ಅನುಭವ ಮತ್ತು ಜ್ಞಾನ, ಪರಿಸರ ವ್ಯವಸ್ಥೆಗಳ ಮೌಲ್ಯಮಾಪನ ಹಾಗೂ ಎಐ ಸ್ಥಳೀಯ ಸಾಮರ್ಥ್ಯಗಳ ಮೇಲೆ ವರದಿ ವಿಶೇಷ ಗಮನ ಹರಿಸುತ್ತದೆ. ಇನ್ನು ಇದೇ ವಿವಾಟೆಕ್ 2025 ಸಮಾರಂಭದಲ್ಲಿ ಕರ್ನಾಟಕದ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಐ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯ ಭವಿಷ್ಯದ ಕುರಿತು ಮಾತನಾಡಿದರು. ಬೆಂಗಳೂರಿಗೆ ಬಂದ ಈ ಸ್ಥಾನ ಶ್ರೇಯಾಂಕವು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಕರ್ನಾಟಕದ ನಾವೀನ್ಯತೆ, ಆರ್ಥಿಕತೆಯ ರಚನಾತ್ಮಕ ಸ್ಥಿತಿಸ್ಥಾಪಕತ್ವಕ್ಕೆ ಗುರುತಿಸುತ್ತದೆ ಎಂದರು. ಪ್ಯಾರಿಸ್, ಫಿಲಡೆಲ್ಫಿಯಾ ಮತ್ತು ಸಿಯಾಟಲ್ ನಂತಹ ಜಾಗತಿಕ ಕೇಂದ್ರಗಳೊಂದಿಗೆ ಬೆಂಗಳೂರು ಜೊತೆಯಾಗಿ ನಿಂತಿದೆ. ಇದು ಜಾಗತಿಕ ನಾವೀನ್ಯತೆಯ ಪ್ರವೃತ್ತಿಗಳಲ್ಲಿ ಗಮನಾರ್ಹ ಬದಲಾವಣೆಯನ್ನು ಗುರುತಿಸುತ್ತದೆ. ಬೆಂಗಳೂರು ಈಗ ಸ್ಟಾರ್ಟ್ಅಪ್ ಸಿಟಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗುತ್ತಿದೆ. ಉದ್ಯಮಶೀಲತೆಯ ಪೂರಕ ವಾತಾವರಣ ಇರುವ ಜಾಗತಿಕ ಟಾಪ್ 20 ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 14ನೇ ಸ್ಥಾನ ಏರಿದೆ. ಭಾರತ ಇನ್ಯಾವ ನಗರವು ಟಾಪ್ 20 ಪಟ್ಟಿಯಲ್ಲಿ ಇರದೆ ಬೆಂಗಳೂರು ಮಾತ್ರ ಈ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅವರು ವಿವರಿಸಿದರು. ಕರ್ನಾಟಕ ಮತ್ತು ಬೆಂಗಳೂರು ಈಗ ಜಾಗತಿಕ ಮಟ್ಟದಲ್ಲಿ ಭವ್ಯವಾದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದು ಹೆಮ್ಮೆಯ ಸಂಗತಿ. ಕರ್ನಾಟಕವನ್ನು ಹಲವು ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ತರುವುದು ಮತ್ತು ಬೆಂಗಳೂರನ್ನು ಜಾಗತಿಕ ಹೆಗ್ಗುರುತನಾಗಿ ಮಾಡುವುದು ನಮ್ಮ ಗುರಿ. ಈ ಗುರಿ ಸಾಧಿಸುವ ಬದ್ಧತೆ, ಶಿಸ್ತು ಮತ್ತು ಇಚ್ಛಾಶಕ್ತಿ ನಮ್ಮ ಸರ್ಕಾರಕ್ಕಿದೆ ಎಂದು ಅವರು ಹೇಳಿದ್ದಾರೆ.